ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ನೋಡಿರಿ, ಭಾಳಷ್ಟು ರೈತರು ಏನದ ಎಲ್ಲವನ್ನು ಗೆದ್ದು ಎಲ್ಲವನ್ನು ಮುಗಿಸ್ಕೊಂಡು ಅಂದರೆ ದ್ರಾಕ್ಷಿ ಒಳಗ್ರೆ ಮತ್ತು ನಾ ಹೇಳೋದು ಈ ಗೊನೆ ಕರ್ಗೋಟೇಜ್ನಾಗ ಎಷ್ಟೋ ಸರ್ಕಸ್ ಮಾಡಿ ಏನೇನೋ ಮಾಡಿ ಗೊನೆ ಉಳಿಸ್ಕೊಂಡು ಬಂದಿರ್ತೀವಿ. ಫ್ಲವರಿಂಗ್ ಅಂತ ಆಮೇಲೆ ಗೊನೆ ಸೈಜ್ ಮಾಡ್ಕೊಂಡಿರ್ತೀವಿ. ಎಷ್ಟು ಬೇಕಲ್ಲ ಸೈಜ್ ಇನ್ನೂ ಬೇಕು. ಗೊನೆ ಕಡಿಮೆ ಅದ, ಸೈಜ್ ಬೇಕಂದ್ರೆ ಸೈಜ್ ಮಾಡ್ಕೊಂಡಿರ್ತೀವಿ. ಗೊನೆ ಜಾಸ್ತಿ ಅದ, ನಮಗೆ ಇಟ್ಟೆ ಸೈಜ್ ಸಾಕತ್ತೇಳಿ ಆ ರೀತಿ ಮಾಡ್ಕೊಂಡಿರ್ತೀವಿ. ಆಮೇಲೆ ಫ್ಲವರಿಂಗ್ ಟೇಜ್ನ ಕಂಪಲ್ಸರಿ ತಮಿಳ್ನಾಡು ಸೈಕ್ಲೋನ್ ವಿಸಿಟ್ ಬೇಕಂದ್ರೆ ಬೇಕದು. ಅದು ನಮ್ಮ ಸೃಷ್ಟಿ ನೇಮ್ ಅಂದಂಗೆ ಬಂದೇ ಬಂದಿರ್ತದೆ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ ರೀ, ಅಂಥ ಟೈಮ್ದಾಗ ಏನೋ ಸರ್ಕಸ್ ಮಾಡಿ ಯಾವ್ಯಾವೋ ಔಷಧ ಮಾಡಿ ಶೇಂಡಾ ಹೊಡೋದು, ಗಿಡಕ್ಕೆ ಕಚ್ಚ ಹಾಕಿ ಏನೇನೋ ಭಾಳ ಥರ ಮಾಡ್ಕೊಂಡಿರ್ತೀವಿ ರೀ. ಮಾಡಿ ಮುಂದೇನದ ಉಳಿಸ್ಕೊಂಡು ಒಂದು ವೇಳೆ ಕಿಟ್ಟಾದರೂ ಉಳಿಲಾರ ಹಂತಕ್ಕೆ ಬಂದುಬಿಟ್ಟಿರ್ತೀವಿ. ಜಾಸ್ತಿ ನಮ್ಮ ಗಿಡ ಒಳಗೆ ನೈಟ್ರೋಜನ್ ಜಾಸ್ತಿ ಆಗಿ ಮಳೆ ಆಗಿ ಭಾಳಷ್ಟು ಸಮಸ್ಯೆಯಾಗಿ ಸೆಟ್ಟಿಂಗ್ ಏನೇನೋ ಮಾಡಿ ಉಳಿಸ್ಕೊಂಡು ಒಂದು ಮಟ್ಟಿಗೆ ಒಂದು ಹಂತಕ್ಕೆ ಬಂದುಬಿಟ್ಟಿರ್ತೀವಿ. ಇಂಥ ಟೈಮ್ದಾಗ ಏನು ಆಗಿಬಿಡ್ತದೆ, ಯಾವುದೋ ಒಂದು ಔಷಧ ಒಂದು 50 ದಿನ 60 ದಿನ ಆದ ನಂತರ ಒಂದು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿಬಿಟ್ಟಿರ್ತದೆ. ಕಾಳು ಮೇಲೆ ಕಲಿ ಕೂತ್ಬಿಡ್ತದೆ. ಕಲಿ ಕೂತು ಏನಾಗಿಬಿಡ್ತದೆ, ಏನು ಮಾಡ್ಬೇಕನ್ನೋದು ತಿಳಿಯಲ್ಲಾರಂಗೆ ಆಗಿಬಿಡ್ತದೆ. ಈಗ ನಾವು ಇದು ಎಷ್ಟೆಲ್ಲ ಹೈರಾಣಾಗಿ ಉಳಿಸ್ಕೊಂಡು ಬಂದ ಕಾಳ ಮೇಲೆ ಈ ರೀತಿ ಕಲಿ ಕೂತು ಡ್ಯಾಮೇಜ್ ಆಯ್ತಂದ್ರೆ ಕಾಳದು ಸನ್ಬರ್ನ್ ಥರ ಆಗಿ ಒಣಗಿ ಹೋಗ್ತದೇನೋ, ಈ ರೀತಿ ನಮಗೆ ತಲೆಯಾಗ ಒಂದು ಭಾಳಷ್ಟು ಸಮಸ್ಯೆ ಹುಡ್ಕೊಂಡು ಬಿಡ್ತಾವೆ. ಇದು ಯಾಕಾಯಿತು, ಏನಾಯಿತು, ಔಷಧ ಹೆಚ್ಚಾಯ್ತೇನು ಕಡಿಮೆ ಆಯ್ತೇನು, ಹಿಂಗೆಲ್ಲ ಆದ ಬಳಿಕ ಏನೂ ಮಾಡೋಕ್ಕಾಗಂಗಿಲ್ಲ. ಒಂದು ಸ್ವಲ್ಪ ಮಾಡ್ಬೋದು ಶುದ್ಧ, ಆದ್ರೆ ಭಾಳ ಆಯ್ತು ಅಂದರೆ ಲಾಸೇ ಇಲ್ಲ. ಹಾಗಾಗಿ ನಾವು ಆಲಾರಂಗೆ ನೋಡ್ಕೋಬೇಕಂದ್ರೆ ಕೆಲವೊಂದು ಔಷಧಿಗಳನ್ನು ನಾವು ಪ್ರಮಾಣ ಭಾಳಷ್ಟು ಕರೆಕ್ಟ್ ಹಾಕಬೇಕಾಗ್ತದೆ. ಆ ರೀತಿ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಬೇಕು. ಈಗ ಸದ್ಯಕ್ಕೆ ಯಾಕೆ ಆಗ್ತದ ಅನ್ನೋದೊಂದು ನಿಮಗೊಂದು ಮೊದಲು ಸಮಸ್ಯೆ ಏನು ಯಾಕೆ ಆಗ್ತದೆ ಅನ್ನೋದು ಹೇಳ್ತೀನಿ ರೀ. ಇದು ಆದ ಬಳಿಕ, ಇದು ಸಮಸ್ಯೆ ಆದ ಬಳಿಕ ಅದಕ್ಕೇನು ಪರಿಹಾರ, ಅದು ಏನಾಗೋದಿಲ್ಲೇನೋ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ರೀ. ಈಗ ಸದ್ಯಕ್ಕೆ ನೋಡಿರಿ, ನಾನು ಭಾಳಷ್ಟು ಸಾರಿ ನಿಮ್ಗೆ ಹೇಳಿರ್ತೀನಿ, ಮಿಲಿ ಬಗ್ ಸಲುವಾಗಿ ನೀವು ಏನು ಮಾಡಿಕೊಂಡ್ರು ಜೂನ್ ಎಂಡ ಜುಲೈ ತಿಂಗಳದಾಗ ಮಾಡ್ಕೋರಿ. ಆ ಟೈಮ್ದಾಗ ನಿಮಗೇನದ ಲಿಸಂಟಾ ಕೊಡ್ರಿ, ಇಲ್ಲ ಇಡಾನ್ ಕೊಡ್ರಿ, ಇಲ್ಲ ಅಡ್ಮೀರ್ ಕೊಡ್ರಿ, ನಿಮ್ಮ ಕಡೆ ಯಾವ್ದು ಸಿಗ್ತದೆ ಅದನ್ನು ಕೊಡ್ರಿ. ಯಾಕಂದ್ರೆ ಸ್ಟೆಂಬೋರ್ ಬರೋಂಗಿಲ್ಲ, ಗಿಡಕ್ಕೆ ತೂತು ಆಗ್ತದಲ್ರಿ, ಅದು ಬರೋಂಗಿಲ್ಲ. ವಿತ್ ಮಿಲಿ ಬಗ್ ಬರೋಂಗಿಲ್ಲ. ಆಮೇಲೆ ಜಾಸ್ತಿ ಪ್ಲಾಟ್ ಒಳಗೆ ಕಸ ಇಡಬೇಡ್ರಿ. ಕಸ ಇಡೋದ್ರಿಂದ ಅದಕ್ಕೆ ತತ್ತಿ ಇಟ್ಟು ಅದು ಜೋಪಾನ ಯಾಕಂದ್ರೆ ಅಲ್ಲಿ ಜಾಗ ಸಿಗ್ತದೆ. ಇರುವೆ ಏನು ಮಾಡ್ತದೆ, ಬಡ್ಯಾಕೊಂದು ಹುಲ್ಲಿನ ಒಳಗೆ ತೂತು ಹಾಕ್ಕೊಂಡೋಗಿ ಉರುವೆ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು ಅದು ತನ್ನಗೆ ಯಾವಾಗ ಆಹಾರ ಕಡಿಮೆ ಇರ್ತದಲ್ಲ ಅಂಥ ಟೈಮ್ದಾಗ ತಂದು ಗಿಡದಾಗಿಟ್ಟು ಮಿಲಿ ಬಗ್ ಸ್ಪ್ರೆಡ್ ಮಾಡ್ಲಿಕ್ಕೆ ಚಾಲೂ ಮಾಡ್ತದೆ. ಅದಕ್ಕೆ ವಾತಾವರಣ ಹೀಟ್ ಇದ್ರೂ ಒಟ್ಟ ನಡೆಯಂಗಿಲ್ಲ, ಮಿಲಿ ಬಗ್ಗಕ್ಕೆ ಸತ್ತು ಹೋಗಿಬಿಡ್ತದೆ. ಹಾಗಾಗಿ ಅದು ಎಲ್ಲಾರ ಒಂದು ಜಗನಾಗ ಅಡಿಕೊಂಡಿರ್ತದೆ. ಈಗ ಕೋಲ್ಡ್ ವಾತಾವರಣ ಇರ್ತದೆ. ನಮ್ಮ ಪ್ಲಾಟ್ ಏನು ಮಾಡ್ತದೆ, 50 ದಿನ ಹಿಡ್ಕೊಂಡು 60-65 ದಿನ ಇದ್ದ ಟೈಮ್ದಾಗ ನಮಗೆ ಸಿಕ್ಕಾಪಟ್ಟಿ ಥಂಡಿ ಕೋಲ್ಡ್ ವಾತಾವರಣ ಇರ್ತದೆ. ಈ ಟೈಮ್ದಾಗ ಹಗಲು ಹೊರಗೆ ತಿರುಗಾಡಿ ಮೇಯಿದ್ರೆ ಏನೂ ಆಗಂಗಿಲ್ಲ, ಬಿಸಿಲೇ ಕಡಿಮೆ ಇರ್ತದಲ್ಲ, ಕೋಲ್ಡ್ ಇರ್ತದೆ. ಆಮೇಲೆ ನೈಟ್ ತಿರುಗಾಡಿ ಮೇಯಿದ್ರು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ಹಾಗಾಗಿ ಏನಾಗ್ಬಿಡ್ತದೋ ಆಟೋಮೆಟಿಕ್ ಈ ಟೈಮ್ದಾಗ ಸ್ಪ್ರೆಡ್ ಆಗ್ಲಿಕ್ಕೆ ನೋಡ್ತದೆ. ಈ ಸ್ಪ್ರೆಡ್ ಆಯ್ತು ಅಂದ್ರೆ ನಾವೇನು ಮಾಡ್ತೀವಿ ರೀ, ಮಿಲಿ ಬಗ್ ಬಂದು ಏನು ಮಾಡಬೇಕು, ಕ್ಲೋರೋ ಅಪ್ಲೋಡ ಇಲ್ಲ ಕ್ಲೋರೋಬೈನ್ ಎಣ್ಣೆ ಮತ್ತು ಇನ್ನು ಇದ್ರ ಸಲುವಾಗಿ ಬೇರೆ ಏನೇನೋ ಹೊಡ್ಕೊಂಡಿರ್ತೀವಿ. ಈಗ ಅದಕ್ಕೆ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ರೀ, ನೀವು ಬೈನ್ ಎಣ್ಣೆ ಸೆಟ್ಟಿಂಗ್ ಕಾಳು ಆದ ಬೆಳಗ್ಗೆ ಬೈನ್ ಎಣ್ಣೆ ಪೂರ ಬಂದ್ ಮಾಡಿಬಿಡ್ರಿ. ಮ್ಯಾಲೆ ಸ್ಪ್ರೇಕ್ಕೆ ತರಬೇಡ್ರಿ. ಅದು ಕೊಟ್ಟ ಬೈನ್ ಎಣ್ಣೆ ಏನು ಮಾಡಿಬಿಡ್ತದೆ, ಕಾಳಿನ ಮೇಲೆ ಅದರದ್ದು ಹನಿ ಹೋಗಿ ಕೂತಂದು ಆ ಕಾಳು ಕರ್ಗೆ ಆಗಿಬಿಡ್ತದೆ. ನೀವೇನಿದ್ರು ಮೊದಲು ಫ್ಲವರಿಂಗ್ಕಿಂತ ಮೊದಲು ನೀವು ಏನು ಬೇಕಾದ್ ಮಾಡ್ಕೋರಿ. ಅದಾದ ಬಳಿಕ ಬೈನ್ ಎಣ್ಣೆ ಹೊಡ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಕ್ಲೋರೋಬೈನ್ ಎಣ್ಣೆ ಕುಡ್ಸೋರಂತರೂ ಪೂರ ಕಾಳು ಕಲಿ ಆಗಿಬಿಡ್ತದೆ. ಪೂರ ಹೆಂಗೆ ರೀ, ಇದು ಕೊಳತು ಮಾವಿನಕಾಯಿಗೆ ಹೆಂಗೆ ಕಲಿ ಹೋಗಿರ್ತದಲ್ಲ ಮೇಲೆ, ಆ ರೀತಿ ಕಲಿ ಆಗಿಬಿಡ್ತದೆ. ಈಗ ನೀವು ಫೋಟೋಗಳು ನಿಮ್ಗೆ ಫೋಟೋ ಕಳಿಸಿ ಸೈಡಿಗೆ ಹಾಕಿರ್ತೀನಿ ನೋಡಿರಿ, ಆ ರೀತಿ ಆಗಿಬಿಡ್ತದೆ. ಆ ಟೈಮ್ದಾಗ ನಾವು ಏನು ಮಾಡ್ಬೇಕು ರೀ, ಎಷ್ಟೆಲ್ಲ ನಾ ಇಟ್ಟತ್ತನೇ ಹೇಳ್ದಲ್ರಿ, ಎಷ್ಟೆಲ್ಲ ಕಷ್ಟ ಬಿದ್ದು ನಾವು ಉಳಿಸ್ಕೊಂಡು ಬಂದಿರ್ತೀವಿ. ಇಲ್ಲಿ ಒಂದು ಸ್ಮಾಲ್ ಎಡವಟ್ಟದಿಂದ ನಮ್ಮ ಬೆಳೆ ಹಾಲಕ್ಕೆ ನೋಡ್ತಿರ್ತದೆ. ಅದಕ್ಕೆ ಹಾಲಾರಂಗೆ ನೋಡ್ಕೋಬೇಕಂದ್ರೆ ಬೈನ್ ಎಣ್ಣೆ ಕಾಳು ಆಯ್ತಂದ್ರೆ ಕ್ಲೋಸ್. ಆಮೇಲೆ ಕ್ಲೋರೋ ಅಪ್ಲೋಡ ಇದು ಹೊಡ್ಕೊಂಡು ಮತ್ತು ಕ್ಲೋರೋ ಅಪ್ಲೋಡ ಅಲ್ಲದೆ ಬೈನ್ ಎಣ್ಣೆನೂ ಹಾಕಿರ್ತಾರೆ.
ಇದರದಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ. ಇದು ಅಲ್ಲದೆ ಏನು ಮಾಡಿರ್ತದೆ, ಸ್ವಲ್ಪ ನಮ್ಗೆ ಗೊತ್ತಾಲಾರಂಗೆ ತ್ರಿಪ್ಸ್ ಮೇಯ್ದುಬಿಟ್ಟಿರ್ತದೆ. ಆ ತ್ರಿಪ್ಸ್ ಮೇಯೋದ್ರಿಂದ ಏನಾಗಿಬಿಡ್ತದೆ, ನಮ್ಗೆ ಅಲ್ಲಿ ಕಲಿಕೊಂಡಿರ್ತದೆ, ಡ್ಯಾಮೇಜ್ ಆಗಿಬಿಡ್ತದೆ. ಇದನ್ನು ನಾವು ಯಾವ ರೀತಿ ಆ ಕಲಿ ಹೋಗಲಾಡಿಸ್ಬೇಕು, ನಮ್ಮ ಬೆಳೆನೂ ಲಾಸ್ ಆಗಬಾರ್ದು ಮತ್ತು ನಮ್ಮ ಕಲಿನೂ ಹೋಗಲಾಡಿಸ್ಬೇಕು. ನಮ್ಮ ಕಲಿ ಗಮನಕ್ಕೆ ಬರಬೇಕಂದ್ರೆ 3-4 ದಿವಸ ಹೋಗಿರ್ತದೆ. ಈ ಕ್ಲೋರೋ ಅಪ್ಲೋಡ ಬೇನೆಣ್ಣೆ ಹೊಡ್ಕೊಂಡು ಅಂದರೆ ಕಂಪಲ್ಸರಿ ಕಲಿ ಬಂದಿರ್ತದೆ. ಆಮೇಲೆ ಇದು ಬೇನೆಣ್ಣೆ ಕ್ಲೋರೋ ಹೊಡ್ಕೊಂಡ್ರು ಆಟೋಮೆಟಿಕ್ ಬಂದಿರ್ತದೆ. ಇಲ್ಲ ತ್ರಿಪ್ಸ್ ಮೈದಿತ್ತಂದ್ರೆ ಇನ್ಯಾವುದೋ ಒಂದು ಔಷಧಿಗೆ ಆಗಿತ್ತಂದ್ರೆ ಕಲಿ ಕಂಡು ಬರ್ತಂದ್ರೆ 3-4 ದಿವಸಿಗೆ ಆ ಟೈಮ್ದಾಗ ನಾವು ಏನು ಮಾಡಬೇಕು ಅಂತದೇನ್ರಿ, ಸ್ವಲ್ಪ ಕಾಳನ್ನು ಮೆತ್ತಗೆ ಮಾಡ್ಕೊಳ್ಳೋದು, ಮೃದು ಮಾಡ್ಕೊಳ್ಳೋದು. ನೀವು ಹಂಗೆ ಈಗ ಒಂದು ನಮ್ಮ ಹೋತ ಕಾಲು ಎಡವಿ ಕಾಲು ಒಳಗಿರ್ತದೆ, ಅಂಥ ಟೈಮ್ದಾಗ ಸ್ವಲ್ಪ ಎಣ್ಣೆ ತೊಗೊಂಡು ಸರಿಯಾಗಿ ತಿಕ್ಕಿ ಮಾಲೀಸ್ ಮಾಡಿ ಆದ ನಂತರ ಏನು ಮಾಡ್ತೀವಿ, ನಾವು ಆ ಒಳದಂಥ ಕಾಲನ್ನು ಸೀದಾ ಮಾಡ್ಕೊತೀವಿ. ಕಾಲು ಒಳದದ ತಂದು ಕಟ್ಟ ತಿರುಗಿಬಿಟ್ರೆ ಕೆಲಸ ಕೊಡಂಗಿಲ್ಲ ರೀ, ಭಾಳಷ್ಟು ಬ್ಯಾನೆ ಆಗ್ತದೆ. ತಿಂಗಳಾನುಗಟ್ಟಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಹಂಗೆ ಮಾಡೋದಿಲ್ಲ. ನಾವು ಮೊದಲು ಮೆತ್ತಗೆ ಮಾಡ್ಕೊಳ್ಳೋದು, ನಾವು ಮೃದು ಮಾಡಬೇಕು. ಮೃದು ಮಾಡಿದೆವು ಅಂದ್ರೆ ಏನಾಗಿಬಿಡ್ತದೆ, ಕಾಳು ಹಾರ್ಡ್ ಆಗಂಗಿಲ್ಲ. ಆ ಕಾಳು ಏನದ ಸನ್ಬರ್ನ್ ಥರ ಆಗಿ ಉದುರಿ ಹೋಗೋದು ಅಥವಾ ಒಣಗಿ ಹೋಗೋ ಪ್ಲ್ಯಾನ್. ಸನ್ಬರ್ನ್ ಆಯ್ತು ಅಂದ್ರೆ ಕಂಪಲ್ಸರಿ ಕಾಳು ಒಣಗಿ ಹೋಗ್ತಿರ್ತದೆ. ಆ ರೀತಿ ಟರ್ನ್ ಆಗಿ ಒಣಗಲಾರಂಗೆ ಆಗಿಬಿಡ್ತದೆ. ಅದು ಯಾವುದ್ರಿ ಕಾಳು ಒಣಗಲಾರಂಗೆ ನಾವು ಮಾಡ್ಕೋಬೇಕು. ಯಾಕಂದ್ರೆ ಕಾಳು ಉಳಿಸೋದು ಭಾಳಷ್ಟು ಸರ್ಕಸ್ ಇರ್ತದೆ ಅದಕ್ಕೆ. ಆ ರೀತಿ ಮಾಡ್ಕೋಬೇಕಂದ್ರೆ ಇಲ್ಲಿ ಏನು ಮಾಡಬೇಕು ಅಂತಂದ್ರಿ, ಡ್ರಿಪ್ನ ಮ್ಯಾಗ್ನೀಷಿಯಮ್ ಸಲ್ಫೇಟ 0.52-34 ಕೊಟ್ಬಿಡೋದು ರೀ, ಮೃದು ಆಗ್ತದೆ. ಕಾಳು ಸ್ವಲ್ಪ ಉಬ್ಬಲಿಕ್ಕೆ ಚಾಲೂ ಮಾಡಿಸ್ತದೆ. ಇದು ಡ್ರಿಪ್ನಾಗ ಮಾಡುವಂಥ ಕೆಲಸ. ಮ್ಯಾಲೆ ಏನು ಮಾಡಬೇಕು ಅಂತಂದ್ರಿ, ಬಯೋಜಮ್ಮ ಬಾವಿಸ್ಟನ್ನ ಇಲ್ಲ ಬಯೋಜಮ್ಮ ಹಾಲು, ಇದು ಬಾವಿಸ್ಟನ್ನ ಹಾಲು ಇಲ್ಲ ಬಯೋಜಮ್ಮ ಬಾವಿಸ್ಟನ್ನ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕೋಬೋದು ರೀ. ಹಾಕ್ಕೊಂಡು ಇಲ್ಲ ಬೇಡ ಅಂತಂದ್ರೆ ಸಿಲಿಕಾನ ಕಾಂಬಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇಲ್ಲ ಮೆಕ್ನಲ್ 32, ಇದು ಕಾಂಬಿ ಬದಲಿ ಮೆಕ್ನಲ್ 32 ಹಾಕ್ಕೊಂಡು ನಾವೊಂದು ಸ್ವಲ್ಪ ಸ್ಮೂತ್ ಆಗಂಗೆ ಮಾಡ್ಕೋಬೇಕು ರೀ. ಇದಾದ ನಂತರ ನಾವು ಇಟ್ಟೆ ಪ್ರೊಸೆಸ್ ಮಾಡ್ಕೊಳ್ಳೋದ್ರಾಗ ಇದು ಕಾರ್ಚಿಂಗ್ ಆಗೋದು 55 ದಿನ ಹಿಡ್ಕೊಂಡು ಆ ಕಡೆ ತೋರಿಸ್ತದೆ ನಮಗೆ. ನಾವು ಹಿಂಗಿಟ್ಟು ಮಾಡೋದ್ರಾಗ ಇದು ಅಲ್ಲದೆ ರೀ, ಇವು ಪ್ರಮಾಣ ಒಂದು ನಿಮ್ಗೆ ಹೇಳಿಲ್ಲೇನ್ರಿ ನಾ. ಈ ಬಾವಿಸ್ಟನ್ನ ಬಯೋಜಮ್ಮ ಹೊಡ್ಕೋಬೇಕಂದ್ರೆ ಬಯೋಜಮ್ಮ 1.5 ml ರೀ, ಬಾವಿಸ್ಟನ್ 1 ಗ್ರಾಮ್, ಇದು 1 ಲೀಟ್ರ್ ನೀರಿಗೆ ರೀ. ಆಮೇಲೆ ಇದು ರೀ ಬಯೋಜಮ್ಮ ಇದು ಹಾಲು ಬಾವಿಸ್ಟನ್ನ ಹೊಡ್ಕೋಬೇಕಂದ್ರೆ ಹಾಲೇನದ 10 ml ಹಾಕೋರಿ, 1 ಲೀಟ್ರ್ ನೀರಿಗೆ 10 ml ರೀ, ಬಾವಿಸ್ಟನ್ 1 ಗ್ರಾಮ್, ಈ ರೀತಿ ಹೊಡ್ಕೋರಿ. ಆಮೇಲೆ ಇನ್ನೊಬ್ರು ಏನು ಮಾಡ್ತಾರೆ, ಬಯೋಜಮ್ಮ ಬಾವಿಸ್ಟನ್ನ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕ್ತಾರೆ. ಅದು ಏನದ ಪ್ರಮಾಣ ಬಯೋಜಮ್ದು ಬಾವಿಸ್ಟನ್ದು ಇಟ್ಟತನ ಹೇಳಿದೆ ಅಲ್ರಿ. ಮ್ಯಾಗ್ನೀಷಿಯಮ್ ಸಲ್ಫೇಟ್ 2ರಲ್ಲೇನೋ ಹಾಕೋತಾರೆ, 3ರಲ್ಲೇನೋ ಹಾಕೋತಾರೆ. ಆಮೇಲೆ ಮುಂದೆ ಇನ್ನೊಂದು ಏನು ಮಾಡ್ತಾರೆ ರೀ, ಸಿಲಿಕಾನ ಮೆತ್ತಗಾಗಬೇಕಲ್ಲ ಕಾಳು, ಸಿಲಿಕಾನ 0.52-34 ಇದ್ರಾಗ ಕಾಂಬಿನೂ ಸೇರಿಸ್ತಾರೆ. ಕಾಂಬಿ ಅಂತರೂ ಪ್ರಮಾಣ ಗೊತ್ತೇ ಇದೆ, ಸಿಲಿಕಾನ್ ಪ್ರಮಾಣ ಗೊತ್ತೇ ಇದೆ, 0.52-34 ಪ್ರಮಾಣ ನಮ್ಗೆ ಗೊತ್ತೇ ಇದೆ. ಆ ರೀತಿ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ರೆ ಅದಕ್ಕೂ ಮೆತ್ತಗಾಗ್ತದೆ. ಇಲ್ಲಪ್ಪ ಅಂತಂದ್ರೆ ಸಿಲಿಕಾನ್ ಕಾಂಬಿ ಮ್ಯಾಗ್ನೀಷಿಯಮ್ ಸಲ್ಫೇಟ್, ಸಿಲಿಕಾನ್ 2ರಲ್ಲೇ ಕಾಂಬಿ 1.5 ಗ್ರಾಮ್ ಹಾಕೋರಿ. ಆಮೇಲೆ ಇದ್ರ ಜೊತೆ ಇದು ಕಾಂಬಿ ಬದಲಿ ಮೆಕ್ನಲ್ 32 ಹಾಕೊಂಡ್ರೂ ನಡೀತದೆ. ಮೆಕ್ನಲ್ 32 ಅದನ್ನು 2ರಲ್ಲೇ ಅದ ರೀ, ಮೆಕ್ನಲ್ 32 ಪ್ರಮಾಣ 2ರಲ್ಲೇ. ಮ್ಯಾಗ್ನೀಷಿಯಮ್ ಸಲ್ಫೇಟ್ ಏನದ 3ರಲ್ಲೇ ಹಾಕ್ಕೊಂಡ್ರು ಅಡ್ಡಿ ಇಲ್ಲ. ಈ ರೀತಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಂಡು ಒಂದು ಜರ ಮೆತ್ತಗೆ ವರ್ಣಕ್ಕೆ ತಂದೆವು ಅಂದರೆ ಇದಾದ ನಂತರನೂ ಹಂಗೆ ಮತ್ತು ಇದ್ರ ಜೊತೆ ಮತ್ತು ಬೇರೆ ಬೇರೆ ಔಷಧಿಗಳು ಇರ್ತಾವೆ ನಿಮ್ಮ ಚಾರ್ಟ್ ವೈಸ್ ರೀ. ಇದು ಎಕ್ಸ್ಟ್ರಾ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಈ ಕೈಗಳನ್ನು ಹಾಕ್ಕೊಂಡು ಇದಲ್ಲದೆ ರೀ ಲಿಕ್ವಿಡ್ ಸಲ್ಫರ್ 2 ml ರೀ 1 ಲೀಟ್ರ್ ನೀರಿಗೆ, ಇದ್ರ ಜೊತೆ 0.52-34 ಶಿಸ್ತಿನಾಗಿ ನಾವು ಕೊಟ್ಬಿಟ್ಟು ಇದು 0.52-34 2 ಗ್ರಾಮ್ ಹಾಕಿ ಶಿಸ್ತಿನಾಗಿ ಸ್ಪ್ರೇ ತೊಗೊಂಡೇವು ಅಂದ್ರೆ ಕಾಳು ಸೈಜಿಗೂ ಬರ್ತದೆ, ಕಾಳು ಗಿಣಿ ಹಸಿರು ವರ್ಣವು ಇದೆಲ್ಲ ಮಾಡ್ಕೊಂಡು ಇದು ಹೊಡಿಬೇಕು ರೀ. ಆಮೇಲೆ ಸಲ್ಫರ್ ಕೊಡೋದ್ರಿಂದ ಏನಾಗಿಬಿಡ್ತದೆ, ಒಣಗಿ ಕೊಳೆಯುವಂಥದ್ದನ್ನು ಕಡಿಮೆ ಮಾಡ್ತದೆ. ಕಡಿಮೆ ಮಾಡಿ ಕಾಳು ಉದುರು ಹೋರ್ಲಾರಂಗೆ ನೋಡಿಕೊಂಡು ಶೈನಿಂಗ್ ವರ್ಣಕ್ಕೆ ತಿರುಗಿಸ್ಬಿಡ್ತೇವೆ. ಈ ರೀತಿ ತಿರುಗಿ ಬಿಡ್ತಂದ್ರೆ ಏನಾಗಿಬಿಡ್ತದೆ, ನಮಗೆ ಮುಂದೆ ಒಂದು ಆಟೋಟಿಗೆ ನಮಗೆ ನೀರು ಎಳೆಯೋ ಪ್ರೊಸೆಸ್ಸೇ ಬಂದುಬಿಡ್ತದೆ. ಈ ವರ್ಷ ನೋಡಿರಿ ನಮ್ಮದು ಭಾಳಷ್ಟು ಜಲ್ದಿ ಕಾಳು ಸೆಟ್ಟಿಂಗ್ ಆಗ್ಯದ. ಕಾಳು ಸೆಟ್ಟಿಂಗ್ ಆಗಿ ಫ್ಲವರಿಂಗ್ ಏನದ 28ನೇ ದಿವಸಿಗೆ ಫ್ಲವರಿಂಗ್ ಕಾಣಿಸ್ಕೊಂಡದ. ಈಗ ಆ 28ನೇ ದಿವಸಕ್ಕೆ ಫ್ಲವರಿಂಗ್ ಏನು ಕಾಣಿಸ್ಕೊಂಡ್ರಲ್ಲ, ಅವ್ರು 76ನೇ ದಿನಕ್ಕೆ ನೀರು ಇಳಿದದ್ದು ಗೊನೆ ಸಿಕ್ಕಾವ ಅವರಲ್ಲಿ. ಅದಕ್ಕೆ ಇದೂ ಇಲ್ಲಿ ವರ್ಕ್ ಸ್ಪೀಡ್ ಆಗಿರ್ತಂದ್ರೆ ಅಲ್ಲಿ ವರ್ಕ್ ಸ್ಪೀಡ ಸೆಟ್ಟಿಂಗೂ ಆಗಿರ್ತದೆ.
ಆಮೇಲೆ ಮುಂದೆ ಒಂದು ಸ್ವಲ್ಪ ಅಕ್ಟೋಬರ್ 23 24ನೇ ತಾರೀಕಿಗೇನು ಈ ವರ್ಷ ಚಾಟ್ನಿ ಮಾಡ್ಕೊಂಡಾರಲ್ರಿ, ಅವ್ರು ಫ್ಲವರಿಂಗ್ ಕಾಣಿಸ್ಬೇಕಂದ್ರೆ 34-36 ದಿವ್ಸ ಹೋಗ್ಯಾರ. ಪ್ಲಾಟ್ನಾಗ ಫ್ಲವರಿಂಗ್ ಕಾಣಿಸ್ಕೋಬೇಕಂದ್ರೆ ಅಲ್ಲಿ ಹಿಡ್ಕೊಂಡು ಅವ್ರಿಗೇನದ, ಮತ್ತು ಅಲ್ಲಿ ನೀರು ಇಳೋ ಪ್ರೊಸೆಸ್ 82 ದಿನಕ್ಕೆ ಹೋಗ್ಬಿಡ್ತದೆ. ಹಿಂಗೆ 82 ದಿನ ನಂತರ ಕಾಣಿಸಲಿಕ್ಕೆ ಚಾಲೂ ಮಾಡ್ತದೆ. ನಮ್ದು ಎಲ್ಲಿ ಎಷ್ಟು ಸ್ಪೀಡ್ ಆಗಿರ್ತದಲ್ಲ ಮುಂದೆ ಸ್ಪೀಡ್ ಆಗ್ತದೆ, ಇಲ್ಲಿ ಸ್ಲೋ ಆಯ್ತಂದ್ರೆ ಮುಂದೆ ಸ್ಲೋ ಆಗಿರ್ತದೆ. ಹಾಗಾಗಿ ನೀರು ಇಳೋ ಟೇಜ್ ಬಂದುಬಿಡ್ತದೆ. ನಮ್ಮದು ನೀರು ಇಳೋ ಟೇಜ್ ಬಂದುಬಿಡ್ತಂದ್ರೆ ಏನಾಗ್ಬಿಡ್ತದೆ, ಅಂಥ ಟೈಮ್ದಾಗ ಮ್ಯಾಗ್ನೀಷಿಯಮ್ ಆಕ್ಸೈಡ್ 2 ರೀ, ಹಾಲು ಏನದ 3 ml ಅದು ಹಾಕೋರು ನಡೀತದೆ, 4 ml ಹಾಕಿರಿ. ಈ ರೀತಿ ಹಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಡ್ರಿ. ಅದು ಆಟೋಮೆಟಿಕ್ ಸುಟ್ಟು ಮೇಲೆ ನಮ್ಗೆ ಹೆಂಗೆ ರೀ ಕಾಲಿಗೆ ಅಥವಾ ಕೈಗೆ ಎಲ್ಲೋ ಬಡ್ದಾಕ್ರ ಮೇಲೆ ಹಕ್ಕಳಿ ಬಂದುಬಿಡ್ತದಲ್ರಿ, ಮೈದೆಲ್ಲ ಆ ರೀತಿ ಮ್ಯಾಲೆ ಕೂತು ಬಿಡ್ತದೆ. ನಾವು ಮುಂದೇನದ ಮತ್ತು ಲಿಕ್ವಿಡ್ ಸ್ವಲ್ಪ ಇವು ಹಾಕ್ಕೊಂಡಿರ್ತೀವಿ. ಹಾಕ್ಕೊಂಡಿರೋದ್ರಿಂದ ಆಮೇಲೆ ಇದೊಂದು ಕ್ಯಾಲ್ಸಿಯಮ್ ಆಕ್ಸೈಡ್ನೂ ಬರ್ತದೆ, ಅದು ಒಂದು ಸ್ಪ್ರೇ ತೊಗೊಂಡಿರ್ತೀವಿ ರೀ. ಅದು ನಮಗೆ ಚಾಟ್ ಒಳಗೆ ಅದ ನೋಡ್ರಿ, ಅದು ಆ ರೀತಿ ಆಗ್ಲಾರಂಗೆ ಮುಂದೆ ಕಲರ್ ಬರುವಂಗೆ ಮಾಡ್ಕೊಂಡಿರ್ತೀವಿ. ಅಂಥ ಟೈಮ್ದಾಗ ಇಟ್ಟು ಆಗಿರ್ತದೆ. ಲಾಸ್ಟ್ ಹೋಗಿ ಡಿಪ್ಪಿಂಗ್ ಮಾಡ್ತೀವಲ್ಲ, ಡಿಪ್ಪಿಂಗ್ ನಾವು ಕಾಯಿ ಕಟ್ ಮಾಡ್ಕೊಂಡೋಗಿ ಡಿಪ್ಪಿಂಗ್ ಇದು ಔಷಧ ಒಳಗೆ ಒಯ್ದು ಶೆಡ್ನಾಗ ಹಾಕಿಬಿಡ್ತೀವಲ್ಲ, ಅಲ್ಲಿಟ್ಟು ಸುಟ್ಟು ಹೋಗಿರ್ತದೆ. ಆಮೇಲೆ ನಾವು ಗಂಧಕ್ಕೆ ಹೊಗೆ ಒಂದು ಕೊಡ್ತೀವಲ್ಲ, ಅಂಥ ಪ್ಲಾಟಿನವರು 6 ದಿವ್ಸದ ಒಳಗಡೆ ಗಂಧಕ್ಕೆ ಹೊಗೆ ಕೊಡ್ಬೇಕು ರೀ. ಆ ರೀತಿ ಡ್ಯಾಮೇಜ್ ಆದವರು 6 ದಿವ್ಸದ ಒಳಗೆ ಗಂಧಕ್ಕೆ ಹೊಗೆ ಕೊಟ್ರಂದ್ರೆ ಆ ಡ್ಯಾಮೇಜ್ ಇರುವಂಥ ಕರಿ ಕಲಿಯನ್ನು ಸುಟ್ಟು ಹಳದಿ ವರ್ಣಕ್ಕೆ ತಿರುಗಿಬಿಡ್ತದೆ. ಹಳದಿ ವರ್ಣಕ್ಕೆ ತಿರುಗಿಬಿಡ್ತಂದ್ರೆ ಏನಾಗ್ಬಿಡ್ತದೆ, ನಮಗೆ ಮನುಕ್ ರೇಟಿನ ಒಳಗೆ ಯಾವುದೇ ವ್ಯತ್ಯಾಸ ಆಗಂಗಿಲ್ಲ. ಇಲ್ಲಿ ಬಿಡುವತ್ತಂದು 7 ದಿವಸ 8 ದಿವ್ಸಿಗೆ ಹೋದ್ರಂದ್ರೆ ಆಟೋಮೆಟಿಕ್ ಅದೇನು ಡ್ಯಾಮೇಜ್ ಆಗಿರ್ತದೆ ಕಾಳು, ಅದೇ ಮೊದಲು ಒಣಗಿರ್ತದೆ. ಅದು ನಾವು ಕೊಟ್ಟಂಥ ಗಂಧಕ್ಕೆ ಏನಾಗಿದೆ ಅದಕ್ಕೆ ವರ್ಕ್ ಆಗಂಗಿಲ್ಲ. ಹಾಗಾಗಿ ಏನಾಗಿಬಿಡ್ತದೆ, ಅದು ಕಲರ್ ತಿರ್ಗಂಗಿಲ್ಲ. ಒಂದು ವೇಳೆ ಕಲರ್ ತಿರುಗಲಿಲ್ಲ ಅಂದ್ರೆ ಮಾರ್ಕೆಟ್ನಾಗ ರೇಟ್ ಹೆಂಗೆ ಬರ್ತದೆ ಅನ್ನೋದು ನಿಮಗೆ ಗೊತ್ತದ. ಅದಕ್ಕೆ ನಾವು ಈ ರೀತಿ ಒಂದು ಶೆಡ್ಯೂಲ್ ಹಾಕ್ಕೊಂಡು ನಾವು ಪ್ಲ್ಯಾನ್ ಹಾಕ್ಕೊಂಡು ಅದನ್ನು ಅವಾಯ್ಡ್ ಮಾಡ್ಕೊತೇ ಹೋಗ್ಬೇಕ್ರಿ. ಮೊದಲೇ ಯಾವ ಔಷಧ, ಏನು ಸುದ್ದಿ, ಯಾವಾಗ ಹೊಡಿಬೇಕು, ಹೆಂಗೆ ಹೊಡಿಬೇಕು, ಯಾಕೆ ಹೊಡಿಬೇಕು ಅನ್ನೋದ್ರ ಬಗ್ಗೆ ಮೊದಲು ನಮಗೆ ಮಾಹಿತಿ ಇರಬೇಕು. ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಅಂಗಡಿಯವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಪ್ಲಾಟಿನವ್ರು ಹೇಳ್ಯಾರ, ಹಿಂಗೆ ಯಾರು ತಿಳಿದವ್ರು ಹೇಳ್ಯಾರ ಅಂತಂದು ಅದು ನೀವು ಮೊದಲು ವಿಚಾರಣೆ ಮಾಡಿಕೊಂಡೇ ನೀವು ಮುಂದೆ ಪ್ಲ್ಯಾನ್ ಹಾಕ್ಕೊಂಡು ಔಷಧಿಗಳು ಹೊಡ್ಕೊಂಡ್ರಿ ಅಂದ್ರೆ ಕಾರ್ಚಿಂಗ್ ಆಗ್ಲಾರ್ದಂಗೆ ಏನದ ನಮ್ಗೆ ಉಳಿಲಿಕ್ಕೆ ಸಾಧ್ಯ ಅದ. ಶೈನಿಂಗ್ ಬರ್ತದೆ. ಶೈನಿಂಗ್ ಏಟ್ ಬರ್ತದಲ್ಲ ಅಟ್ ನಮ್ಗೆ ರೇಟ್ ಸಿಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.